ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮನದಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲವೂ ನಶ್ವರ ಎಂದು ತಿಳಿದು ಯಾರ ಮನಸ್ಸನ್ನು ನೋಯಿಸದೆ ಇನ್ನೊಬ್ಬರನ್ನು ನಗಿಸುತ್ತಾ ತಾನೂ ನಗುನಗುತ್ತಾ ಬದುಕುವವನೇ ಈ ಭೂಮಿಯ ಮೇಲೆ ನಿಜವಾದಂತಹ ಜ್ಞಾನಿ. ಇಂತಹ ಜ್ಞಾನವಂತರಾದಂತಹ ಕುಂಭರಾಶಿಯವರ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನೀವು ಕುಂಭರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ನಮ್ಮ ಆತ್ಮ ಈ ಪೃಥ್ವಿ ಮೇಲೆ ಜನ್ಮ ತಾಳಲು ಒಂದು ಕಾರಣ ಹಾಗೂ ಬಲವಾದ ಉದ್ದೇಶವಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ಕುಂಭರಾಶಿ 11ನೇ ರಾಶಿಯಾಗಿದೆ. ಈ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 3-4ನೇ ಪಾದಗಳು, ಶತಭಿಷ ನಕ್ಷತ್ರದ 4 ಪಾದಗಳು ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರದ 1, 2, 3ನೇ ಪಾದಗಳು ಈ ರಾಶಿಯಲ್ಲಿ ಕಂಡುಬರುತ್ತದೆ. ಕುಂಭರಾಶಿ ಜಾತಕರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು, ವಿಚಾರಶೀಲ ಸ್ವಭಾವದವರು, ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಆನಂದಿಸುವವರು. ನಿಮ್ಮ ಮಾನಸಿಕ ಶಕ್ತಿ ಹಾಗೂ ಇಚ್ಛಾಶಕ್ತಿ ಬಹಳ ಪ್ರಬಲವಾಗಿರುತ್ತದೆ. ನೀವು ಶಾಂತ ಸ್ವಭಾವದವರಂತೆ ಕಂಡರೂ ನಿಮಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಲು ಹೋಗುವುದಿಲ್ಲ. ಅವರ ಮುಖದ ಮೇಲೆ ಹೊಡೆದ ಹಾಗೆ ಹೇಳುತ್ತೀರಾ. ಕಾಲ, ಸಂದರ್ಭ, ಸನ್ನಿವೇಶ, ವ್ಯಕ್ತಿ ಯಾವುದನ್ನು ಪರಿಗಣಿಸದೆ ಹೇಳಲು ಹೆದರುವುದಿಲ್ಲ. ಕುಂಭರಾಶಿಯವರ ವಿಚಾರಧಾರೆ ಪ್ರಗತಿಶೀಲ ಹಾಗೂ ಕ್ರಾಂತಿಕಾರಿಯಾಗಿರುತ್ತದೆ. ಆದ ಕಾರಣದಿಂದ ಎಲ್ಲರೂ ನಿಮ್ಮ ಕಡೆ ಪ್ರಭಾವಿತರಾಗುತ್ತಾರೆ. ಎಲ್ಲರನ್ನೂ ತನ್ನ ಜ್ಞಾನದಿಂದ ತನ್ನ ಕಡೆ ಅಯಸ್ಕಾಂತದ ರೀತಿ ಆಕರ್ಷಿಸಿ ಸನ್ಮಾನಕ್ಕೂ ಭಾಜನರಾಗುತ್ತೀರಾ. ಬುದ್ಧಿಬಲದಿಂದ ಜೀವನದ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನದಲ್ಲಿ ಧನ ಸಂಗ್ರಹ ಮಾಡುತ್ತೀರಾ. ಕುಂಭರಾಶಿಯ ಅಧಿಪತಿ ಶನಿ ಗ್ರಹವಾಗಿರುವುದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಸಣ್ಣ ಪುಟ್ಟ ತಪ್ಪುಗಳನ್ನು ಶೀಘ್ರವಾಗಿ ಗ್ರಹಿಸುತ್ತೀರಾ. ಕೆಲವೊಮ್ಮೆ ನಿಮ್ಮ ಕ್ರೋಧ ಸ್ವಭಾವದಿಂದಲೇ ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ಳುತ್ತೀರಾ. ಅತ್ಯಂತ ಕಲ್ಪನಾಶೀಲರು, ಭಾವುಕರಾಗಿರುತ್ತೀರಾ. ಮಹತ್ವಾಕಾಂಕ್ಷಿಗಳಾಗಿದ್ದು ಏಕಾಂತ ಪ್ರಿಯರಾಗಿರುತ್ತೀರಾ. ನಿಮ್ಮ ಜನನ ಕುಂಭರಾಶಿಯಲ್ಲಿಯೇ ಆಗಲು ಕಾರಣ ಏನು ಎಂದು ನೋಡೋಣ. ಪ್ರಾಕೃತಿಕ ಕುಂಡಲಿಯಲ್ಲಿ ಇಚ್ಛಾಪೂರ್ತಿ ಭಾವವಾದಂತಹ ರಾಶಿ ಅಂದರೆ ಕುಂಭರಾಶಿ. 11ನೇ ಭಾವ ಅಂದರೆ ಇಚ್ಛಾಪೂರ್ತಿ ಭಾವ ಎಂದು ಕರೆಯಲಾಗಿದೆ. ಶನೇಶ್ವರನ ಮೂಲ ತ್ರಿಕೋಣ ರಾಶಿಯಾಗಿದ್ದು ನಿಮ್ಮ ಪೂರ್ವಜನ್ಮದ ಆಸೆ ಆಕಾಂಕ್ಷೆಗಳನ್ನು, ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಈ ಜನ್ಮದಲ್ಲಿ ಕುಂಭರಾಶಿಯಲ್ಲಿ ನಿಮ್ಮ ಜನನವಾಗಿದೆ. ವಿಶ್ವಕ್ಕೆ ನ್ಯಾಯಾಧೀಶನಾದಂತಹ ಶನಿದೇವ ನಿಮಗೂ ನ್ಯಾಯವನ್ನು ಒದಗಿಸಿ ಶನಿದೇವನ ಸಹಾಯ ನಿಮಗೆ ಸಿಗುವುದರ ಮೂಲಕ ನಿಮ್ಮ ಗುರಿ ಉದ್ದೇಶಗಳಿಗೋಸ್ಕರ, ನಿಮ್ಮ ಕರ್ಮ ಪೂರ್ತಿಗೊಳಿಸಲು, ನಿಮ್ಮ ಲಾಭಕ್ಕೋಸ್ಕರ, ಜೀವನದಲ್ಲಿ ಮೋಕ್ಷ ಪ್ರಾಪ್ತಿಯಾಗಲು ಶನಿದೇವ ನಿಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುತ್ತಾರೆ. ಆದರೆ ಒಂದೇ ಒಂದು ನಿಯಮ ಏನಂದರೆ ನೀವು ಸತ್ಯ ಧರ್ಮದ ದಾರಿಯಲ್ಲಿಯೇ ನಡೆಯಬೇಕು. ಕರ್ಮ ಮಾಡಬೇಕು ಅಂದರೆ ಕೆಲಸವನ್ನು ಮಾಡಬೇಕು. ನ್ಯಾಯಪೂರ್ಣ ವ್ಯವಹಾರ ಮಾಡುವುದು ಅತ್ಯವಶ್ಯಕವಾಗಿದೆ. ಆದ್ದರಿಂದ ನೀವು ಯಾವುದೇ ಕೆಲಸ ಮಾಡಲು ಆತುರ ಪಡುವುದಿಲ್ಲ. ಆ ಕೆಲಸ ಮಾಡುವ ಮೊದಲು ಅದರ ಪೂರ್ವಾಪರಗಳನ್ನು ಬಹಳ ಶಾಂತಿ ಸಮಾಧಾನದಿಂದ ಯೋಚಿಸಿ ಪ್ರಾರಂಭ ಮಾಡುತ್ತೀರಾ. ಜೀವನದ ಯಾವುದೇ ಯಕ್ಷ ಪ್ರಶ್ನೆಗಳಿಗೆ ಬಹಳ ಶಾಂತಿ ಸಮಾಧಾನದಿಂದ ಉತ್ತರಿಸುತ್ತೀರಾ. ಈ ವಿಶ್ವ ಬುದ್ಧಿವಂತರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತಿದೆ. ಈ ಬುದ್ಧಿವಂತರ ಗುಂಪಿನಲ್ಲಿ ನೀವು ಇದ್ದೀರಾ. ಕುಂಭರಾಶಿಯವರನ್ನು ಅತ್ಯಂತ ಬುದ್ಧಿವಂತರು ಎಂದೇ ಕರೆಯಲಾಗಿದೆ. ವಾಯುತತ್ವ ರಾಶಿ ಮೂಲಭೂತವಾಗಿ ಬುದ್ಧಿವಂತ ರಾಶಿಗಳಾಗಿವೆ. ಮೊದಲನೆಯದಾಗಿ ಮಿಥುನ ರಾಶಿ ವಾಯುತತ್ವ ರಾಶಿ. ಇವರು ಚಿಕ್ಕ ಮಕ್ಕಳಂತೆ ಮುಗ್ಧರು, ಬಾಲಿಶವಾಗಿ ವರ್ತಿಸುತ್ತಾರೆ. ತುಂಬ ಮೋಜು ಮಸ್ತಿಯಲ್ಲಿ ಆನಂದಿಸುತ್ತಾರೆ. ಎರಡನೆಯ ವಾಯುತತ್ವ ರಾಶಿ ತುಲಾರಾಶಿ. ತುಲಾರಾಶಿಯವರು ಸ್ವಲ್ಪ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾರೆ. ಮೂರನೆಯದಾಗಿ ಕುಂಭರಾಶಿ. ಈ ಎರಡೂ ರಾಶಿಯವರಿಗೆ ಕಂಪೇರ್ ಮಾಡಿದರೆ ಕುಂಭರಾಶಿಯವರು ಬಹಳ ಪರಿಪಕ್ವವಾದಂತಹ ರಾಶಿಯವರಾಗಿದ್ದಾರೆ. ಪರಿಪಕ್ವವಾಗಿ ಆಲೋಚನೆಯನ್ನು ಮಾಡುತ್ತೀರಾ. ಕುಂಭರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತದೆ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ. ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ, ಶತಭಿಷ ನಕ್ಷತ್ರದ ಅಧಿಪತಿ ರಾಹು ಗ್ರಹ, ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ.
ನಕ್ಷತ್ರದ ಅನುಗುಣವಾಗಿ ನಿಮ್ಮ ಜನ್ಮದ ಉದ್ದೇಶ ವಿಭಿನ್ನವಾಗಿರುತ್ತದೆ. ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಂಗಳನ ದಶ ಅಂದರೆ ಕುಜ ದಶ ಪ್ರಾರಂಭವಾಗುತ್ತದೆ. ಆ ಸಮಯದಲ್ಲಿ ನೀವು ಬಹಳ ಚಿಕ್ಕವರಾಗಿರುತ್ತೀರಾ. ಧನಿಷ್ಠ ಅಂದರೆ ಧನವನ್ನು ನೀಡುವಂತಹ ನಕ್ಷತ್ರವಾಗಿದೆ. ನೀವು ಚಿಕ್ಕವರಿದ್ದಾಗಲೇ ಬಹಳ ಚಟುವಟಿಕೆಯಿಂದ ಚುರುಕು ಸ್ವಭಾವದಿಂದ ಕೂಡಿರುತ್ತೀರಾ. ಆಟ ಪಾಠಗಳಲ್ಲಿ ತುಂಬ ಚುರುಕಾಗಿದ್ದು ದೊಡ್ಡವರಾದ ಹಾಗೆ ನಿಮ್ಮಲ್ಲಿ ಚೇಂಜಸ್ಸನ್ನು ಕಾಣಬಹುದು. ಮಂಗಳನ ದಶ ಮುಗಿದ ನಂತರ ರಾಹುವಿನ ಮಹಾದಶ ಪ್ರಾರಂಭವಾಗುತ್ತದೆ. ಸರಿಯಾದ ಸಮಯದಲ್ಲಿ ನಿಮಗೆ ರಾಹುದಶ ಪ್ರಾರಂಭವಾಗುವುದರಿಂದ ನೀವು ಜೀವನದಲ್ಲಿ ಪ್ರಗತಿಯನ್ನು ಪಡೆಯಬಹುದು. ನೀವು ಶತಭಿಷ ನಕ್ಷತ್ರ ಅಥವಾ ಶತತಾರ ನಕ್ಷತ್ರದಲ್ಲಿ ಜನಿಸಿದ್ದರೆ, ಶತತಾರ ಅಂದರೆ 100 ನಕ್ಷತ್ರಗಳ ಗುಂಪು ಎಂದರ್ಥ. ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡುತ್ತೀರಾ. ಮಲ್ಟಿ ಟಾಸ್ಕರ್ ಆಗಿರುತ್ತೀರಾ. ನೀವು ಸಣ್ಣ ಪುಟ್ಟ ಕನಸುಗಳನ್ನು ಕಾಣುವವರಲ್ಲ, ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವವರು. ನೀವು ಚಿಕ್ಕವರಿದ್ದಾಗಲೇ ರಾಹುದಶ ಪ್ರಾರಂಭವಾಗುವುದರಿಂದ ಜೀವನದಲ್ಲಿ ಬಹಳ ಸಂಘರ್ಷವನ್ನು ಪಡಬೇಕಾಗುತ್ತದೆ. ಅಟ್ಯಾಚ್ಮೆಂಟ್ಗಳು ಜಾಸ್ತಿ. ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಇಚ್ಛೆಗಳು ಹೆಚ್ಚಾಗಿರುವುದರಿಂದ ಬೇರೆಯವರಿಗಿಂತ ನಿಮ್ಮ ಕ್ಷಮತೆಗೆ ಮೀರಿದ ಇಚ್ಛೆಗಳನ್ನು ಕನಸುಗಳನ್ನು ಇಟ್ಟುಕೊಂಡಿರುವುದರಿಂದ ನೀವು ಸತತ ಪ್ರಯತ್ನ ಪಟ್ಟರೂ ನಿಮ್ಮ ಇಚ್ಛೆಗಳು ಅಷ್ಟು ಸುಲಭವಾಗಿ ಕೈಗೂಡುವುದಿಲ್ಲ. ಆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹುಗ್ರಹ ಹಾಗೂ ಶನಿಗ್ರಹದ ಪ್ಲೇಸ್ಮೆಂಟ್ ಚೆನ್ನಾಗಿದ್ದರೆ ನೀವು ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆ ಯಶಸ್ಸನ್ನು ಪಡೆಯಬಹುದು. ನಿಮ್ಮ ಸುತ್ತಮುತ್ತಲಿನವರು ಇವರು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಎಂದು ಆಶ್ಚರ್ಯಚಕಿತರಾಗುತ್ತಾರೆ. ನೀವು ಕುಂಭರಾಶಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ್ದರೆ ನಿಮ್ಮ ಜನನ ಕಾಲದಲ್ಲಿ ಗುರುದಶ ಪ್ರಾರಂಭವಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ, ರಾಶ್ಯಾಧಿಪತಿ ಶನಿಗ್ರಹ. ನೀವು ಬಾಲ್ಯದಿಂದಲೇ ಜ್ಞಾನವಂತರು, ಸೌಮ್ಯ, ಶಾಂತಿಪ್ರಿಯರು ಆಗಿರ್ತೀರ. ಶಾಂತಿಪ್ರಿಯರು ಆಗಿದ್ದು ಚಿಕ್ಕವರಿಂದಲೇ ಬುದ್ಧಿವಂತರಾಗಿದ್ದು ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡುತ್ತೀರಾ. ಗುರುದಶ ಮುಗಿದ ನಂತರ ನಿಮಗೆ ಶನಿದಶ ಪ್ರಾರಂಭವಾಗುತ್ತದೆ. ಶನಿ ದಶಾದಲ್ಲಿ ಉತ್ತಮ ಪ್ರಗತಿಯನ್ನು ನೋಡುತ್ತೀರಾ. ನಂತರ ಬುಧದಶ ಪ್ರಾರಂಭವಾಗುತ್ತದೆ. ಬುಧ ನಿಮ್ಮ ಪಂಚಮಾಧಿಪತಿ ಆಗಿರುವುದರಿಂದ ಬುಧ ದಶಾಕಾಲದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಾಗಿಸಿಕೊಳ್ಳಬಹುದು. ನೀವು ಇಂದಿನ ಜನ್ಮದಲ್ಲಿ ಕಲಾಕಾರರು, ಸಾಹಿತಿಗಳು, ಒಳ್ಳೆ ಮಾತುಗಾರರು, ಕವಿಗಳಾಗಿರುತ್ತೀರಾ. ಈ ಜನ್ಮದಲ್ಲಿ ನೀವು ಅತ್ಯಂತ ಜ್ಞಾನಿಗಳಾಗಿರ್ತೀರಾ. ಮುಂದಿನ ಜನ್ಮದಲ್ಲಿ ಉತ್ತಮ ವ್ಯಾಪಾರಿಗಳಾಗಿರುತ್ತೀರಾ. ಬೆಸ್ಟ್ ಬಿಸ್ನೆಸ್ ಮೆನ್ ಆಗುವಂತಹ ಸೂಚನೆಗಳು ನಿಮ್ಮ 9ನೇ ಮನೆಯಿಂದ ವಿಮರ್ಶೆ ಮಾಡಬಹುದು. 1, 5, 9ರ ಕನೆಕ್ಷನ್ನಿಂದ ನಾವು ಪೂರ್ವಜನ್ಮ, ಪ್ರಸ್ತುತ ಜನ್ಮ, ಮುಂದಿನ ಜನ್ಮವನ್ನು ನಿಮ್ಮ ಕುಂಡಲಿಯಿಂದ ವಿಶ್ಲೇಷಣೆ ಮಾಡಬಹುದು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.